ಬ್ಯೂಟಿಫುಲ್ ಸನ್ಸೆಟ್ ಬೀಚ್ ಬ್ರೋ. ಏನೋ ಇದು ಲೋ, ಇದು ಶಾರ್ಕ್ ಪೂಪ್ ಕಣೋ. ನಿನ್ ಮೇಲ್ ಕೇಸ್ ಆಗೋದೇನು ಹೊಸ ವಿಷಯನಾ? ನಿಂಗೆ ಇಷ್ಟ ಆಗಿಲ್ವಾ? ಏನ್ ಕಲೆಕ್ಷನ್ ಅಂತ ನನ್ ಗಂಡ ಮಾಲ್ಡೀವ್ಸ್. ದಟ್ ಇಸ್ ವೈ ಯು ಶುಡ್ ನಾಟ್ ಬಿ ಪುವರ್ ಪೀಪಲ್. ಯು ಶುಡ್ ಟೇಕ್ ಇಟ್, ಓಪನ್ ಇಟ್ ಅಂಡ್ ಈಟ್ ಇಟ್. ಸಡನ್ ಆಗಿ ಹೇಳ್ದ ಈ 3 ಬಾಟಲ್ ಬಿತ್ತು. ಸೊ ಇನ್ನು ಬಿಯರ್ ಹಂಗೆ ಅಂತೂ ಹೊಡೆಯೋಕ್ಕಾಗಲ್ಲ. ಚೇರ್ಸ್. ಸುಮ್ಮನೆ ಒಂದು $100 ವೇಸ್ಟ್ ಆಯ್ತು. ಇವಾಗ ದುಡ್ಡಿಗೆ ಬೆಲೆ ಇಲ್ಲ. ಏನೋ ಏಲಿಯನ್ ಡ್ರೆಸ್ಸಾ? ಲಂಚ್ ಮಾಡಿ ಒಂದೊಳ್ಳೆ ಸ್ಲೀಪ್ ಹಾಕ್ಕೊಂಡೆ. ಆಲ್ ಫ್ರೆಶ್ ಬ್ರೋ. ಸಮಯ ಆಗಿದೆ 5:30. ಲುಕ್ ಎಟ್ ದಿಸ್ ಸೆಟಪ್ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ಡೀಪ್ ಇದೆ ಅಂತ ಇದು. ಸೊ ನನ್ನ ಮಗ ಎಲ್ಲ ಮಲಗೇ ಇಲ್ಲ, ಆಟ ಆಡ್ಕೊಂಡೇ ಇದ್ಬಿಟ್ಟವನೆ. ಈ ಕಡೆಲ್ಲ ಫುಲ್ ಡೀಪ್ ಇದೆ. ಆ್ಯಂಡ್ ಹಿಯರ್ ವಿ ಹ್ಯಾವ್ ದ ಬ್ಯೂಟಿಫುಲ್ ಸನ್ಸೆಟ್ ಬೀಚ್ ಬ್ರೋ. ಆ್ಯಂಡ್ ಇಲ್ಲೊಂದು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ, ಆರಾಮಾಗಿ ಕುತ್ಕೋಬೋದು. ಕ್ರೇಜಿ ಅಲ್ಲ? ಅಮೇಝಿಂಗ್ ವೆದರ್ ಗುರು. ವೆದರ್ ಮಾತ್ರ ಸಕ್ಕತ್ತಾಗಿದೆ. ಅಲ್ಲಿ ಹೋಗ್ಬೇಡ, ಕೆಳಗಡೆ ಹೋಗ್ಬೇಡ. ಸೊ ಇದೊಂಥರ ಪ್ರೈವೇಟ್ ಬೀಚ್ ಥರ. ಇಲ್ಲಿ ಯಾರ್ಯಾರು ವಿಲ್ಲಾಸು ಅಂದರೆ ಈ ಸನ್ಸೆಟ್ ವಿಲ್ಲಾಸ್ ಯಾರ್ಯಾರು ತೊಗೊಂಡಿದ್ದಾರೆ ಇವ್ರಿಗೆಲ್ಲ ಆಕ್ಸೆಸ್ ಇರುತ್ತೆ. ಇಲ್ಲಿ ಬೇರೆಯವ್ರು ಯಾರು ಬರೋಕ್ಕಾಗಲ್ಲ ಇಲ್ಲಿ. ಹಾಂ, ಹೋಗ್ಬೇಡ 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 ಹೋಗ್ಬೇಡ. ಇಲ್ಲಿ ಬಾ, ಹಿಂದೆ ಬಾ, ಗಲೀಜ್ ಮಾಡ್ಕೊತೀಯ. ಇವರು ಯಾರೋ ಫಾರಿನರ್ಸ್ ಅವರ ಇಲ್ಲಿ. ಸೊ ಇನ್ನೇನು ಸನ್ಸೆಟ್ ಆಗುತ್ತೆ, ಬಟ್ ಐ ಥಿಂಕ್ ಕ್ಲೌಡ್ಸ್ ಇದೆ. ಫುಲ್ ಸನ್ಸೆಟ್ ಆಗೋದು ಕಾಣಿಸಲ್ಲ ಅನ್ಸುತ್ತೆ ನಮಗೆ. ನೋಡೋಣ. ಅಪ್ಪ ಏನು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇಲ್ಲಿ ಸನ್ಸೆಟ್ಟು. ಸೊ ನೌ ಐ ನೋ ದ ವೈಬ್ ಆಫ್ ಮಾಲ್ಡೀವ್ಸ್. ಕ್ರೇಜಿ ಗುರು. ಹೆವಿ ಚಿಲ್ ಮಾಡೋ ಪ್ಲೇಸ್ ಆ್ಯಕ್ಚುಲಿ ಇದು. ಸೊ ದಿಸ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ನ್ಯೂಲಿ ವೆಡ್ ಕಪಲ್ಸ್. ಅವ್ರಿಗೆಲ್ಲ ಸಕ್ಕತ್ತಾಗಿರುತ್ತೆ, ಯಾಕೆಂದರೆ ಸಿಕ್ಕಾಪಟ್ಟೆ ಪ್ರೈವೇಟ್ ಟೈಮ್ ಸಿಗುತ್ತೆ ಅವ್ರಿಗೆ. ಆ್ಯಂಡ್ ಇಲ್ಲಿ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ಅಷ್ಟು ದುಡ್ಡು ಕೂಡಾಯಿಸ್ಬೋದು, ಆ ಥರ ಸ್ಟೇಸ್ಗಳಿದೆ. ಆ್ಯಕ್ಚುಲಿ ಇಷ್ಟೇ ಎಲ್ಲ ನಮ್ಮ ಬುಕ್ ಮಾಡಿದ್ದು, ಪ್ಲ್ಯಾನ್ ಮಾಡಿದ್ದೆಲ್ಲ ನಮ್ಮ ತೇಜುನೇ. ಸೊ ಇವಳು ಫಸ್ಟು ಡೈರೆಕ್ಟಾಗೇ ನೋಡಿದ್ಲು ಇಲ್ಲೆಲ್ಲ ಯಾವ್ದು ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿದೆ. ಇದು 5 ಸ್ಟಾರ್ ತಾನೆ ಇದು? ವಿಲ್ಲಾ ನಾಟಿಕಾ ಬಂದು 5 ಸ್ಟಾರ್ ರೆಸ್ಟೋರೆಂಟ್ ಹೋಟೆಲ್. ಇದು 5 ಸ್ಟಾರ್ ಹೋಟೆಲ್ಲು. ಹಾಂ, ಟಾಪ್ ರೇಟೆಡ್. ಆ್ಯಕ್ಚುಲಿ ಒನ್ ಆಫ್ ದ ಟಾಪ್ ರೇಟೆಡ್ ಹೋಟೆಲ್ಸ್ ಇನ್ ಮಾಲ್ಡೀವ್ಸ್ ಇದು. ಆ್ಯಂಡ್ ಇದನ್ನು ನಾವು ಡೈರೆಕ್ಟಾಗೇ ಬುಕ್ ಮಾಡ್ತಾಯಿದ್ವಿ. ಬಟ್ ದೆನ್ ನಮ್ಗೆ ಇನ್ನೂ ಒಳ್ಳೆ ಆಫರು ಗುಜರಾತಲ್ಲಿರೋ ಒಂದು ಟ್ರಾವೆಲ್ಸ್ ಅವ್ರು ಕೊಟ್ಟರು. ಸೊ ಗುಜರಾತ್ ಬೇಸ್ಡ್ ಟ್ರಾವೆಲ್ ಕಂಪನಿ ನಮಗೆ ಫುಲ್ ಪ್ಯಾಕೇಜ್ ಕೊಟ್ಟರು. ಯಾಕಂದರೆ ಏನಾಗುತ್ತೆ, ನೀವು ಡೈರೆಕ್ಟಾಗಿ ಬುಕ್ ಮಾಡಿಕೊಂಡ್ರೆ ಫಸ್ಟ್ ಆಫ್ ಆಲ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಆ್ಯಂಡ್ ಅದಕ್ಕೆ ಮೇಲೆ ನಿಮಗೆ ಗ್ರೀನ್ ಟ್ಯಾಕ್ಸು, ಸ್ಪೀಡ್ ಬೋಟು ಅದೆಲ್ಲ ಇನ್ಕ್ಲೂಡ್ ಆಗಿರಲ್ಲ. ಸೊ ಅದು ಡೈರೆಕ್ಟಾಗಿ ಬುಕ್ ಮಾಡೋರಿಗೆ ಏನೂ ಗೊತ್ತಿರಲ್ಲ. GST ಅದು ಇದು ಏನು ಅದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಮೈ ಟ್ರಿಪ್ಪಲ್ಲಿ ಬುಕ್ ಮಾಡ್ತೀರಲ್ವಾ, ಅಲ್ಲಿ ಕೆಳಗಡೆ ಬರ್ದಿರ್ತಾನೆ ಏನಪ್ಪ GST ಟು ಬಿ ಪೇಡ್ ಡೈರೆಕ್ಟ್ಲಿ ಟು ದ ಹೋಟೆಲ್ ಅಂತ ಬರ್ದಿರ್ತಾನೆ ಅಲ್ಲೇನೆ. ಹಾಂ, ಅದಲ್ಲಿ ಬರ್ದಿರುತ್ತೆ, ನಾವು ನೋಡ್ಕೊಬೇಕು. ಆಮೇಲೆ ಸ್ಪೀಡ್ ಬೋಟ್ ಕೂಡ ಸ್ಪೀಡ್ ಬೋಟ್ ಕೂಡ 8,000 to 12,000 ಅಂತ ಬರ್ದಿರ್ತಾರೆ. ಎಲ್ಲ ತುಂಬ ತಲೆನೋವು ಕೆಲಸ ಆ್ಯಕ್ಚುಲಿ ಅದು. ಸೊ ನಮಗೆ ಇವರು ಗುಜರಾತ್ ಬೇಸ್ಡ್ ಟ್ರಾವೆಲ್ ಅವರು ಇದೇ ಸೇಮ್ ಹೋಟೆಲ್, ನಾವೇನು ಸೇಮ್ ರೂಮ್ಸ್ ನೋಡ್ತಾ ಇದ್ವಿ, ಇದೇ ರೂಮ್ಸ್ಗೆ ಇನ್ನೂ ಕಮ್ಮಿ ಕೊಟೇಶನ್ಗೆ ಮಾಡಿಕೊಟ್ರು ಅನ್ಸುತ್ತಲ್ಲ ಅವರು. 30% ಕಮ್ಮಿ ವಿತ್ ಸ್ಪೀಡ್ ಬೋಟ್ ಆ್ಯಂಡ್ ಎವ್ರಿಥಿಂಗ್. ಬೇಸಿಕಲಿ ನಾನು ಇಲ್ಲಿ ಏನು ₹1 ಖರ್ಚು ಮಾಡಿಲ್ಲ ಇಲ್ಲಿ ಬಂದಾಗಿಂದ. ವೀಸಾ ಈಸ್ ಆನ್ ಅರೈವಲ್. ವೀಸಾಗೂ ನೀವು ಕಾಸು ಕೊಡೋಂಗಿಲ್ಲ. ಇನ್ಫ್ಯಾಕ್ಟ್ ನಮಗೆ ಥೈಲ್ಯಾಂಡಲ್ಲೂ ವೀಸಾ ಆನ್ ಅರೈವಲ್ಲೇ, ಬಟ್ 11,000 ವೀಸಾಗೆ ಇತ್ತು. 4,400 ಬಾಟ್ ಏನೋ ಕೊಟ್ಟಿದ್ದು ಜ್ಞಾಪಕ ಇತ್ತು ನನಗೆ. ಇಲ್ಲಿ ನಾಟ್ ಇವನ್ ಸಿಂಗಲ್ ರುಪಿ ದೇ ಆಸ್ಟ್ ಫಾರ್ ವೀಸಾ. ಆ್ಯಂಡ್ ಏನು ಫಾರ್ಮ್ ಗೀಮ್ ಏನು ಫಿಲಪ್ ಮಾಡಿಲ್ಲ ನಾವು. ಜಸ್ಟ್ ಸ್ಟ್ಯಾಂಪ್ ಮೇಲೆ ಇಮುಗ ಅಂತ ಒಂದು ಇದಿದೆ ಅವ್ರ ವೆಬ್ಸೈಟಲ್ಲಿ. ಇಮುಗ ಫಿಲ್ ಮಾಡಬೇಕು. ಇಮುಗ ನಾವು ಫಸ್ಟೇ ಫಿಲ್ ಮಾಡಿ, ಅದೂ ಇವರೇ ಮಾಡಿಕೊಟ್ಟಿದ್ರು, ಟ್ರಾವೆಲ್ಸ್ ಅವರೇ ಮಾಡಿಕೊಟ್ಟಿದ್ರು ಇಮುಗ. ಸೊ ಇಲ್ಲಿ ಬಂದು ನಮ್ಮ ಅಲ್ಲಿ ಡಿಪಾರ್ಟ್ ಆಗೋ ಏರ್ಪೋರ್ಟಲ್ಲೇ ಇಮುಗ ಎಲ್ಲ ತೋರಿಸಿದ್ವಿ. ಇಲ್ಲಿ ಅದೂ ಕೇಳಲಿಲ್ಲ ಆ್ಯಕ್ಚುಲಿ. ಡೈರೆಕ್ಟಾಗಿ ಸ್ಟ್ಯಾಂಪ್ ಮೇಲೆ ಇದು ಪಾಸ್ಪೋರ್ಟ್ ಮೇಲೆ ಸೀಲ್ ಹೊಡೆದು ದೇ ಲೆಟ್ ಅಸ್ ಇನ್. ಆದ್ರೂ ನಾವಿಲ್ಲಿ ಖರ್ಚು ಮಾಡೋಕ್ಕೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಡಾಲರ್ಸ್ ತೊಗೊಂಬಂದಿದ್ದೀವಿ. ಯಾಕೆಂದರೆ ಬೆಂಗಳೂರಲ್ಲಿ ಇಲ್ಲಿ ಲೋಕಲ್ ಕರೆನ್ಸಿ ಏನಿದೆ ಮಾಲ್ಡೀವಿಯನ್ ರುಫಿಯಾ ಅಂತಾರೆ ಅದನ್ನ. ಸೊ ಅದು ಜಾಸ್ತಿ ಯೂಸ್ ಮಾಡಲ್ಲ. ಅಂದರೆ ಬೆಂಗಳೂರಲ್ಲೆಲ್ಲ ಸಿಗಲ್ಲ, ನಿಮ್ಗೆ ಎಲ್ಲ ಕಡೆಯೂ ಸಿಗಲ್ಲ ಅದು. ಎಲ್ಲ ಫಾರೆಕ್ಸ್ ಅವರು ಮಾರಲ್ಲ ಅದನ್ನು.
ಯಾಕಂದರೆ ಇಲ್ಲಿ ಡಾಲರ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಡಾಲರ್ಸೇ ತೊಗೊಂಬಂದ್ಬಿಡೋದು ಬೆಟರು. ನಾವು ಅದಕ್ಕೆ ಇಲ್ಲೊಂದು ಹಾಕಿರ್ತಾರೆ. $300 ತೊಗೊಂಬಂದಿದ್ದೀನಿ. $300 ಅಂದರೆ 30,000 ಗುರು. ಈಗ $100 10,000 ಆಗಿದೆ ಈಗ ಇರೋ ರೇಟ್ಗೆ. ಸೊ $300 ತಂದಿದ್ದೀನಿ, ಬಟ್ ದೆನ್ ಏನು ಇಲ್ಲೂ ಯೂಸ್ ಮಾಡಿಲ್ಲ ಇನ್ನು. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಬುಕ್ ಫಾರ್ ಮಾಲ್ಡೀವ್ಸ್, ಅಲ್ಲಿ ಆಪ್ಷನ್ ಇರುತ್ತೆ ಬ್ರೇಕ್ಫಾಸ್ಟ್ ಓನ್ಲಿ, ಡಿನ್ನರ್ ಓನ್ಲಿ ಅಂತ. ಆಲ್ ಇನ್ಕ್ಲೂಸಿವ್ ತೊಗೊಂಡ್ರೆ ಬೆಟರ್. ಬಿಕಾಸ್ ಇಲ್ಲಿ ಯಾವುದು ಹೋಟೆಲ್ ಇರಲ್ಲ, ಅವ್ರದ್ರಲ್ಲೇ ಹೋಗಬೇಕು. ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಆಲ್ ಇನ್ಕ್ಲೂಸಿವ್ ತೊಗೊಂಡ್ರೆ ಏನೋ ಒಂದು ನಿಮಗೆ ಸೆಟ್ ಆಗುತ್ತೆ, ತಿನ್ಬೋದು. ಇಲ್ಲ ಅಂದರೆ ನೀನು ಇವಾಗ ತೋರ್ತಾರೆ ಅಲಾ ಕಾರ್ಟಲ್ಲಿ ಒಂದೊಂದೇ ಒಂದು $30 ಇರುತ್ತೆ. ನೀನು ಹೆಂಗೆ ತಿಂತೀಯ ಒಂದು ಐಟಮ್ಗೆ? ಈ ಥರ 3 ಜನ ಬಂದರೆ $30 ಅಂದ್ರೆ 3,000. ಅದು ಏನಿಲ್ಲ, ಒಂದು ಡೆಸರ್ಟ್ಗೆ ಅಷ್ಟಿರುತ್ತೆ ನಿಮಗೆ. ಸೊ ಎಲ್ಲ ಇನ್ಕ್ಲೂಸಿವ್, ಆಲ್ ಇನ್ಕ್ಲೂಸಿವ್ ತಗೊಳ್ಳಿ. ಒಂಚೂರು ಜಾಸ್ತಿ ಅನಿಸುತ್ತೆ. ಬರೀ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ತುಂಬ ಕಮ್ಮಿ. ಅದೇ ನಾವು ಫುಲ್ ಬೋರ್ಡ್ ತೊಗೊಂಡಿರೋದು, ಅಂದರೆ ಆಲ್ ಟೈಮ್ ಫುಲ್ ಟೈಮ್. ಇವಾಗ ಹೋದರೆ ಕಾಫಿ ಟೀ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ನಾವು ತೊಗೊಂಡಿರೋದ್ರಲ್ಲಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳುತ್ತೆ ನಿಮ್ಗೆ ಅನಿಸುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಬ್ರೇಕ್ಫಾಸ್ಟ್ ಓನ್ಲಿ ತೊಗೊಂಬಿಡೋಣ ಅಂತ. ಬಟ್ ಅಲ್ಲೇ ಬಕ್ರ ಆಗುತ್ತೆ. ಆ್ಯಂಡ್ ಇವಾಗ ನಾನು ಇನ್ನೂ ಪ್ರೈಸೇ ಹೇಳಿಲ್ಲ ನಿಮ್ಗೆ ಆ್ಯಕ್ಚುಲಿ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ. ದಟ್ ಐ ವಿಲ್ ಟೆಲ್ ಯು ಇನ್ ದ ಲಾಸ್ಟ್ ಎಪಿಸೋಡ್. ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಏನು ಕತೆ ಅಂತ. ನಾವು ಇಲ್ಲಿರೋದು ಬರೀ 3 nights 4 days ಅಷ್ಟೇ. 3 nights ಬೇಸಿಕಲಿ 3 nights ಅಷ್ಟೇ. ಇವತ್ತು ನೈಟು, ನಾಳೆ ನೈಟು, ನಾಡೋದು ನೈಟು. ಸೊ ಆಲ್ರೆಡಿ ನಿಮ್ಮ ಇದರಲ್ಲಿ ರೂಮಿಗೆ ಬಂದಾಗಿದ್ದ ತಕ್ಷಣ ಡೆಕೋರೇಷನ್ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರುತ್ತೆ ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ. ಇಟ್ಸ್ ಆರ್ ಆ್ಯನಿವರ್ಸರಿ, ಆ್ಯಂಡ್ ನಾಟ್ ಜಸ್ಟ್ ಆನ್ ಆ್ಯನಿವರ್ಸರಿ, ಇಟ್ಸ್ ಅ 10-year ಆ್ಯನಿವರ್ಸರಿ. ಹೌದು, 10 ವರ್ಷ. ನಾವು ಮದುವೆ ಆಗಿ 10 ವರ್ಷ ಆಗ್ತಾ ಇದೆ. ಸೊ ದಟ್ಸ್ ದ ರೀಸನ್ ವೈ ವಿ ಆರ್ ಹಿಯರ್ ಟು ಸೆಲೆಬ್ರೇಟ್. ಅವ್ರು ಇವತ್ತೇ ಹಾಕ್ಬಿಟ್ಟಿದ್ರಲ್ವಾ. ನಾನು ಅವ್ರಿಗೆ ಹೇಳಿದ್ದೆ ನಮ್ಮ ಆ್ಯನಿವರ್ಸರಿ ಇದೆ, ವಾಟ್ ಕ್ಯಾನ್ ಯು ಡೂ ಅಂತ. ನಾವು ಇವತ್ತೇ ಅನ್ಕೊಂಬಿಟ್ಟವ್ರೆ. ಅದು ಹೆಂಗೆ ಅನ್ಕೊಂಡ್ರು, ನಾನು ಕಳಿಸಿದ್ದೆ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ. ನೀವು ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ನನ್ನ ಆ್ಯನಿವರ್ಸರಿ, ನನ್ನ ಬರ್ತಡೇ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅವ್ರು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟು ಇಲ್ಲ ನಿಮ್ಮ ಮದುವೆ ಇನ್ವಿಟೇಷನ್, ಆಬ್ವಿಯಸ್ಲಿ ಪ್ರೂಫ್ ಕೇಳ್ತಾರೆ. ಸುಮ್ಮನೆ ಬಾರ್ಬಿಕ್ಯೂನೇಷನ್ ಥರ. ಬಾರ್ಬಿಕ್ಯೂನೇಷನಲ್ಲೂ ಕೇಳ್ತಾರಲ್ವಾ? ಕೇಳಲ್ಲ. ನನ್ನ ಬರ್ಡೇ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಕೇಕ್ ಕಟ್ ಮಾಡಿಸ್ಕೊಂತ ಇರ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾರ? ಅಯ್ಯಪ್ಪ, ಆ ಥರ ಮಾಡೋಂಗಿಲ್ಲ. ಆಮೇಲೆ ನೀವು ಮದುವೆ ಆಗಿ 6 ತಿಂಗಳಿಗೆ ಇಲ್ಲಿ ಬಂದರೆ ದೇ ವಿಲ್ ಡೂ ಫ್ರೀಯಾಗಿ ಅವರು ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರೆ. ರೂಮ್ ಡೆಕೋರೇಟ್ ಮಾಡೋದು, ಅದೇನೋ ಇದೆ, ಏನೋ ಇದೆ. ಯು ಹ್ಯಾವ್ ಟು ಚೆಕ್ ಇಟ್ ಯುವರ್ ಸೆಲ್ಫ್. 6 ತಿಂಗಳೊಳಗಡೆ ಅದಕ್ಕೂ ಪ್ರೂಫ್ ಇರಬೇಕು ಎಲ್ಲದಕ್ಕೂ. ಸೊ ಐ ಥಿಂಕ್ ನಮ್ಮ ಉಜ್ವಲ ಅವರು ಇಲ್ಲಿ ಬಂದಿದ್ರು ಅನ್ಸುತ್ತೆ, ಅವ್ರ ಮದುವೆ ಆಗಿದ್ದೋಸ್ತರಲ್ಲಿ ಅಲ್ಲ, ಗೊತ್ತಿಲ್ಲ ಯಾವಾಗ ಅಂತ. ಎಷ್ಟು ನಾನು ಆ್ಯಕ್ಚುಲಿ ಮಾಲ್ಡೀವ್ಸ್ ನೋಡೋಣ ಅಂತಾನೆ ಅನ್ಕೋತಿದ್ದೆ. ಬಟ್ ದೆನ್ ಐ ನ್ಯೂ ದಿಸ್ ವಾಸ್ ಅ ಏನಪ್ಪ ಕಪಲ್ ಸ್ಪಾಟ್, ಹನಿಮೂನ್ ಸ್ಪಾಟ್ ಅಂತ. ಯಾಕಂದರೆ ದಿಸ್ ನಾಟ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಅಡ್ವೆಂಚರ್, ಬೇರೆ ಥರ ಸೈಟ್ ಸೀಯಿಂಗ್ ಎಲ್ಲ ಏನಿಲ್ಲ ಇಲ್ಲಿ. ಯು ಜಸ್ಟ್ ಪಿಕ್ ಅಪ್ ಗುಡ್ ರೆಸಾರ್ಟ್, ಕಮ್ ಹಿಯರ್, ಚಿಲ್, ಗೋ ಬ್ಯಾಕ್ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ನಾವೇನು ಇಲ್ಲಿ ಐಲ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿ ಐಲ್ಯಾಂಡ್ ಫುಲ್ಲು ಪ್ಯಾರಡೈಸ್ ಐಲ್ಯಾಂಡು, ವಿಲಾ ನಾಟಿಕಾ ಅವ್ರದ್ದೇ. ಸೊ ನೀವು ನೋಡಿದ್ರಿ ಬರೋವಾಗ ಏನೇನು ತೋರಿಸ್ತಾವನು ಈ ರೆಸಾರ್ಟ್ ಒಳಗಡೆ ಅಷ್ಟೆಲ್ಲ ಇದೆ. ಅಷ್ಟೆಲ್ಲ ನೋಡಬೇಕಂದ್ರೆ ನೀವು ಮಿನಿಮಮ್ 4-5 ದಿವಸ ಬೇಕು. ಅಷ್ಟೆಲ್ಲ ನೀವು ಫುಲ್ ಎಲ್ಲ ಫೆಸಿಲಿಟೀಸ್ ಯೂಸ್ ಮಾಡ್ಕೋತೀರಾ ಅಂದರೆ ಈ ರೆಸಾರ್ಟಲ್ಲಿ ಇರೋದು. ಆಮೇಲೆ ನಾವು 3 nights ಇರೋದಕ್ಕೆ ನಮಗೆ ಕೆಲವೊಂದೊಂದು ಕಾಂಪ್ಲಿಮೆಂಟ್ರಿನೂ ಕೊಟ್ಟಿದ್ದಾರೆ. 4 nights ಇದ್ದರೆ ಇನ್ನೂ ಜಾಸ್ತಿ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ವಿಲಾ ಟು ವಿಲಾ. ಇದಕ್ಕೆ ಬರಬೇಕಂತೇನಿಲ್ಲ, ಎಷ್ಟೊಂದು ಇರುತ್ತೆ. ಸೊ ನಾನು ಹೇಳ್ದಂಗೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಟಾಪ್ ಟೈರ್ ರೆಸಾರ್ಟ್ಸ್ ಎಲ್ಲ ಇದೆ. ನೀವು ಅನ್ನದರ್ ಲೆವೆಲ್ ದುಡ್ಡು ಸ್ಪೆಂಡ್ ಮಾಡಬೇಕು ಅಂತ ಫಿಕ್ಸ್ ಆದರೆ ಎಲ್ಲದಕ್ಕೂ ಆಪ್ಷನ್ಸ್ ಇದೆ ಇಲ್ಲಿ. ಯಾವ ರೇಂಜಿಗೆ ಬೇಕಾದ್ರೂ ಉಡಾಯಿಸ್ಬೋದು. ಹೇಳಿದ್ನಲ್ಲ, ಸೀ ಪ್ಲೇನಲ್ಲೆಲ್ಲ ಹೋಗ್ಬೇಕಾಗುತ್ತೆ ನೀವು, ಅಷ್ಟು ದೂರ ಇರ್ತವೆ ಒಂದೊಂದು ರೆಸಾರ್ಟು. ನಾವು ಬಂದಿರೋದೇ ನೋಡಿ ಸ್ಪೀಡ್ ಬೋಟಲ್ಲಿ ಬಂದಿದ್ದು, ಅದೇ ಆಲ್ಮೋಸ್ಟ್ 20-30 ಮಿನಿಟ್ಸ್ ಬಂದ್ವಿ. ಬಟ್ ಸಖತ್ತಾಗಿತ್ತು ಗುರು, ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಂಡ್ ದ ವೈಬ್ ಹಿಯರ್ ಇಸ್ ಸೋ ಗುಡ್. ಇಲ್ಲಿ ಬಿಸಿಲು ಅಂದರೆ ಇವಾಗ ನಾವು ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ದಿಸ್ ಈಸ್ ಆ್ಯಕ್ಚುಲಿ ಆಫ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಈಗ. ಸೀಸನ್ ಟೈಮ್ ಆಗೋಯ್ತು, ಇನ್ನೇನು ಆಗೋಗ್ತಾ ಇದೆ. ಎಡ್ಜಲ್ಲಿ ಬಾರ್ಡ್ರಲ್ಲಿ ಬಂದಿರೋದು ನಾವು, ಎಂಡ್ ಆಫ್ ದ ಸೀಸನ್ ಟೈಮ್. ಕಮ್ಮಿಗೆ ಸಿಗುತ್ತೆ ಇವಾಗ ಬಂದರೆ ಇನ್ನೊಂದು ನೆಕ್ಸ್ಟ್ 1 week 2 weeksಲ್ಲಿ ಬಂದುಬಿಟ್ರೆ ನೀವು ಕಮ್ಮಿಗೆ ಸಿಗುತ್ತೆ. ಆಮೇಲಿಂದ ಇಲ್ಲಿ ಬಂದರೆ ಫುಲ್ ಮಳೆ, ಬಿಸಿಲಲ್ಲ, ಮಳೆ ಹೊಡಿತಾನೆ ಇರುತ್ತೆ. ನೀವೆಲ್ಲೂ ಏನು ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಆ ಥರ ಹೊಡಿತಾ ಇರುತ್ತೆ ಮಳೆ. ಬಟ್ ಕ್ರೇಜಿಯಾಗಿದೆ. ಸೊ ವ್ಯೂ ತೋರಿಸ್ತೀನಿ ಸನ್ಸೆಟ್ದು. ನಮ್ಮ ಇದರಲ್ಲಿ DJ ಅಲ್ಲಿ ಗೊತ್ತಾಗಲ್ಲ, ಐಫೋನಲ್ಲಿ ತೋರಿಸ್ತೀನಿ ರೀ. ಉಗ್ದ ಏನೋ ಅದು, ಅದಕ್ಕೆ ಸುಮ್ಮನೆ ಸಾಕು. ಅಡ್ಡ ಕುತ್ಕೊಂಡ ಈ ಕಡೆ ಬಾ. ನೀನು ನಾನು ಸಣ್ಣ ನೋಡ್ಬೇಕಾ, ನೀನು ನೋಡ್ಬೇಕಾ? ಕಾಣಿಸುತ್ತೆ ಬಿಡ ಇಲ್ಲಿಂದ. ಆಕ್ಚುಲಿ ಫುಲ್ ಸನ್ಸೆಟ್ ಕಾಣಿಸಲ್ಲ ಇವಾಗ. ಸನ್ ರೈಸ್ ಇಲ್ಲಿ ಬರಲ್ಲ ಚಿನ್ನಿ, ಆಪೋಸಿಟ್.
ಅಲ್ಲೋಡ ಅದು ಹೆಂಗೆ ಹೋಗ್ತಿದಾರೆ ಅವರು. ಯಾವುದೋ ಒಳ್ಳೆ ಸ್ಪಾಂಜ್ ಇದ್ದಂಗಿದೆ, ಇದು ಮಣ್ಣು ಥರನೇ ಇಲ್ಲ, ಇದು ತುಂಬ ಸಾಫ್ಟ್ ಇದೆ. ಸ್ಪಾಂಜ್ ಮೇಲೆ ನಡೆದಂಗಿದೆ. ಏಯ್ ಚಡ್ಡಿ ಎಲ್ಲ ನೆನ್ಸ್ಕೊಂತೀವೋ ಮತ್ತೆ ಬೇರೆ ಚಡ್ಡಿ ಬಾರೋ ಹಿಂದೆ. ಶೆಲ್ಲೆ ನಾಳೆ ಆಟ ಆಡ್ತೀಯಲ್ಲ ಅವಾಗ ಮಾಡುವಂತೆ ಎಲ್ಲ. ಸಖತ್ತಾಗಿದೆ ಗುರು ವೆದರ್ ಮಾತ್ರ. ಬೆಳಿಗ್ಗೆ ಅಂದರೆ ಮಾಲ್ಡೀವ್ಸ್ ಬಂದಾಗಿಂದನೂ ನನಗೆ ವೈಬ್ ತುಂಬ ಇಷ್ಟ ಆಯಿತು, ಸೂಪರ್ ಆಗಿದೆ. ಶೂಟ್ ಲೈಕ್ ದಿಸ್, ಅವಾಗ ನನ್ನ ಫೇಸ್ ಡಾರ್ಕ್ ಆಗಲ್ಲ. ಸೊ ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ಲ ಫುಲ್ಲು ಫಾರಿನರ್ಸೇ ಇದ್ದಾರಲ್ಲ, ಅವರೇ ಚೂಸ್ ಮಾಡಿ ಇಲ್ಲಿ ಬರ್ತಾವ್ರೆ ಅಂದರೆ ಕ್ರೇಜಿ ಪ್ರಾಪರ್ಟಿ ಅಲ್ಲ ಇದು. ನಾಳೆ ಅಲ್ಲಿ ಹೋಗ್ತೀವಿ ನಾವು. ಅಲ್ಲಿದೆಯಲ್ಲ ಅದು ಲಿಟ್ರಲಿ ಅಲ್ಲೇ ಹೋಗೋದ ನಾವು. ವಾವ್ ಲಿಟ್ರಲಿ ಅಂತ ಕ್ರೇಜಿ ಬ್ರೋ. ಸೊ ಇವಾಗ ಏನು ನೋಡಿದ್ರಿ ಸ್ಟೇ, ಇದು ಏನೇನು ಅಲ್ಲ, ನಮ್ಮ ಫೈನಲ್ ಸ್ಟೇ ನೋಡ್ಬೇಕು. ನೆಕ್ಸ್ಟ್ ಲೆವೆಲ್ ಇದೆ, ಅಲ್ಟಿಮೇಟ್ ಅದು. ಇದು ಇಲ್ಲೊಂದು ಸ್ಪೀಡ್ ಬೋಟ್ ಹಾಕೊಂಡು ಇಲ್ಲೇ ಇದ್ಬಿಡ್ಬೇಕು, ಒಂದು ಮನೆ ಥರ ಮಾಡ್ಕೊಂಡ್ಬಿಡ್ಬೇಕಿಲ್ಲಲ್ಲ. ಸಕ್ಕತ್ತಾಗಿದೆ ಅಂದರೆ ದೇರ್ ಇಸ್ ನೋ ಲಿಮಿಟ್ ಟು ವೇರ್ ಯು ಕ್ಯಾನ್ ಗೋ, ಹೋಗ್ತಾನೆ ಇರ್ಬೋದಲ್ಲ. ಐಲ್ಯಾಂಡ್ಸ್ ನೋಡಿ ಎಲ್ಲಿ ಕಾಣಿಸ್ತಾ ಇದೆ, ಅಲ್ಲೊಂದು ಕಾಣಿಸ್ತಾ ಇದೆ ಐಲ್ಯಾಂಡ್ಸ್. 1900 ಐಲ್ಯಾಂಡ್ಸ್ ಅಂದರೆ ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಗುರು, ಅಷ್ಟೊಂದು ಐಲ್ಯಾಂಡ್ಸ್. ಯಪ್ಪ, ಇವತ್ತು ನೈಟ್ ಆ್ಯಕ್ಚುಲಿ ಒಂದು ಏನೋ ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲಿ. ಎವ್ರಿ ಡೇ ಪ್ರೋಗ್ರಾಮ್ಸ್ ಇರುತ್ತೆ. ನಾಳೆ ಫೈರ್ ಶೋ ಏನೋ ಇದೆ ಇಲ್ಲಿ, ಇವತ್ತೇನೋ ಇದೆ ಗುರು. ಹೋಗ್ಬಿಟ್ಟು ಟೀ ಕಾಫಿ ಹಾಕೊಳ್ಳೋಣ ಬಾ, ಲೆಟ್ಸ್ ಗೋ. ನೋಡಿ ಅವ್ನು ಪ್ಯಾರಾಸೇಲಿಂಗ್ ಅವ್ನು ಮಾಡ್ತಾನೆ ಅವನು ಅವಾಲಿಂದ. ಹಾಂ ಯಾವುದು ಏನೋ ಇದು ಲೋ, ಇದು ಶಾರ್ಕ್ ಪೂಪ್ ಕಣೋ. ಹಾಂ ಇದೇ ಕಣೆ ನಮ್ಮದು 309 ಇದು. ಓ ಶಿಟ್. ಹಾಂ ಇದು ಕರೆಕ್ಟ್, ಇಲ್ಲ ಇಟ್ಟಿದ್ದೀವಲ್ಲ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಗುರು, ಎಲ್ಲ ಪಕ್ಕನೇ ಇದೆ. ಕನ್ಫ್ಯೂಸ್ ಆಗ್ಬಿಟ್ಟು ಯಾರ್ದೋ ಮನೆ ಒಳಗಡೆ ನುಗ್ಬಿಟ್ರೆ ಆಮೇಲೆ ಅಷ್ಟೇ ಮುಗೀತು ನಮ್ಮ ಕತೆ. ಕೇಸ್ ಹಾಕ್ಬಿಡ್ತಾರೆ ಫಾರಿನವರು ನಮ್ಮ ಮೇಲೆ. ನಿಮ್ಮ ಮೇಲೆ ಕೇಸ್ ಆಗೋದೇನು ಹೊಸ ದೌರ್ಜನ್ಯ? ನಿಮ್ಮ ಮೇಲೆ ಕೇಸ್ ಆಗೋದೇನು ಹೊಸ ವಿಷಯನಾ? ಕೇಸ್ ಮಾಡಿದ್ರೆ ಲಾಯರ್ ತಡ್ಕಾಡ್ಬೇಕು ಏನೋ ಆಯ್ತಲ್ಲ ಡೈಲಾಗು. ಪೊಲೀಸರು ಹುಡ್ಕಾಡ್ಬೇಕು, ನೀನು ಎಗರ್ಕೊಳ್ತಾ ಇರ್ಬೇಕು. ಅಯ್ಯೋ ವಾವ್, ಈ ಆ್ಯಂಗಲ್ ನೋಡೋ ಏನು ಸಕಾಲಾಗಿ ಬರ್ತಿದೆ. ಸೊ ಇಲ್ಲಿ 6 o'clock ಲಾಸ್ಟು. 6 o'clock ಮೇಲೆ ಬಿಡಲ್ಲ, ಅಂದರೆ ನೀರು ಇಳಿಯೋಕ್ಕೆ ಬಿಡಲ್ಲ. ದೇ ಹ್ಯಾವ್ ಟೈಮಿಂಗ್ಸ್ ಹಿಯರ್. ಶಾರ್ಕ್ ಪೂಪಾ ಲೇ ಸುಮ್ಮನೆ ಕಣ ಹೇಳಿದ್ದು ನಾನು, ನನಗೂ ಗೊತ್ತಿಲ್ಲ, ಬಟ್ ಅದೇ ಥರನೇ ಕಾಣಿಸ್ತದೆ ಅದು. ಸೊ ಇದು ಆ್ಯಕ್ಚುಲಿ ನಮ್ಮ ಮೇಯ್ನ್ ಪೂಲ್, ಇನ್ಫಿನಿಟಿ ಪೂಲ್ ಥರ ಮಾಡಿದ್ದಾನೆ. ಸಕ್ಕತ್ತಾಗಿದೆ ಅಲ್ಲ ಗುರು, ಅಲ್ಲ ಇನ್ಫಿನಿಟಿ. ಇದನ್ನೇ ಬೀಚ್ ಥರ ಮಾಡಿಬಿಟ್ಟಿದ್ದಾನೆ, ಆರ್ಟಿಫಿಷಿಯಲ್ ಬೀಚ್ ಥರ ಮಾಡಿಬಿಟ್ಟಿದ್ದಾನೆ. ಇದು ಆ್ಯಕ್ಚುಲಿ ಪೂಲ್, ಇದು ಮೇಯ್ನ್ ಪೂಲ್ ಇದು. ಪಾ ಏನು ಕಲರ್ಸ್ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಸೊ ನಮ್ಮ ರೆಸ್ಟೋರೆಂಟ್ ಲಿಟ್ರಲಿ ಪಕ್ಕದಲ್ಲೇ ಗುರು ಇರೋದು. ನಾವು ಆ ಬಗ್ಗೆ ಎತ್ಕೊಂಡು ಹೋದರೆ ಊರೆಲ್ಲ ಸುತ್ತಿಸ್ಕೊಂಡು ಹೋಗ್ತಾನೆ, ಅದಕ್ಕೆ ಎಲ್ಲೋ ದೂರ ಇದೆ ಅನ್ಸ್ಬಿಡೋದು, ಬಟ್ ಲಿಟ್ರಲಿ ಪಕ್ಕದಲ್ಲೇ ಇರೋದು ಅದು. ನೆಕ್ಸ್ಟ್ ಲೆವೆಲ್ ಇದೆ ಗುರು ಇಲ್ಲಿ ಕುತ್ಕೊಳ್ಳೋಕ್ಕೆ. ಬೀಚ್ ಅಲ್ಲ ಚಿನಿ ಇದು, ಇವ್ರದ್ದು ಓನ್ ಫ್ಲೋರ್ ಇದು. ಬೀಚಲ್ಲಿ ಯಾವ ಥರ ಮಾಡಿದ್ದಾರೆ ನೋಡಿ ಇವರು. ಫುಲ್ ವುಡನ್ ಫ್ಲೋರು, ಪ್ಲ್ಯಾಟ್ಫಾರ್ಮ್ ಎಲ್ಲ ಕಟ್ಟಿ ನೆಕ್ಸ್ಟ್ ಲೆವೆಲ್ ಮಾಡಿಬಿಟ್ಟವ್ರೆ. ವಿಡಿಯೋಸ್ ಏನೋ ಚೆನ್ನಾಗಿ ಬರ್ತಾ ಇಲ್ಲ ಇದರಲ್ಲಿ. ನೈಟ್ ಮೋಡ್ ಇದೆಯಲ್ಲ, ಸೊ ಇದರಲ್ಲಿ ಚೆನ್ನಾಗಿ ಬರೋದು ನೈಟ್ ಮೋಡ್. ಅದರಲ್ಲೂ 1x ಹಾಕೋ ಸಖತ್ತಾಗಿ ಬರುತ್ತೆ. ಇಲ್ಲೋಡು ಬೋಟ್ ಹೆಂಗಿದೆ, ಮಾಡಲ್ ಬೋಟು ಚಿಕ್ಕ ಬೋಟ್. ಸೊ ಸ್ಪ್ರೆಡ್ ನೋಡೋಣ ಇವತ್ತು. ವೆಜಿಟೇಬಲ್ಸ್, ಡ್ರೆಸ್ಸಿಂಗ್, ಚಿಕನ್ ಟೆರೀನ್,
ಫೊಕಾಸಿಯಾ ನೋಡು, ಅದು ಪಿಜ್ಜಾ ಟೈಪು. ಮುಟ್ಬೇಡ ಆದರೆ ಮುಟ್ಬೇಡ, ಹಂಗೆ ನೋಡು, ಇದೆಲ್ಲ ಬ್ರೆಡ್ಸು. ಸರಿಯಾಗಿಟ್ಟವ್ರೆ ಗುರು ಸ್ಪ್ರೆಡ್ಗಳು. ಏನು ಗೊತ್ತಾ, ಎಂಡೇ ಇಲ್ಲ ಕೌಂಟ್ರುಗಳು. ಏನು ತಿನ್ನೋದು, ಏನು ಬಿಡೋದು. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಕರ್ನಾಟಕ. ಸೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೌಂಡೇ ಬರೋಲ್ಲ ಮತ್ತು ಬೇರೆ ಟೈಮಲ್ಲೆಲ್ಲ ಕಿಡ್ಸ್ತಾ ಇರ್ತಾನೆ. ಸೊ ಪೂಲ್ಗೆ ಇಳಿಯೋಣ. ಇಟ್ಸ್ ಮಾರ್ನಿಂಗ್ ಅರೌಂಡ್ 8 AM ಈಗ. ಬಿಫೋರ್ ವಿ ಗೋ ಟು ಬ್ರೇಕ್ಫಾಸ್ಟ್. ನಮ್ಮ ಹುಡುಗ ಎಲ್ಲ ಆಡಿ ಬಿಸಾಕೊಂಡು ನೆನ್ನೆನೆ. ನನಗೆ ಬೀಚ್ಗೆ ಹೋಗೋಕ್ಕಲ್ಲ ಇಷ್ಟ ಇಲ್ಲ ಗುರು, ಆ ಮಣ್ಣಲ್ಲೇ ಇದೇ ನೀಟಾಗಿದೆ ಪುಲ್ಲು. ಸೊ ಇಳಿಯೋಣ ಇವಾಗ. ಬೀಚ್ ಹೋಗೋಣ, ಆಮೇಲೆ ಹೋಗೋಣ. ಫಸ್ಟ್ ಇಲ್ಲಿ ಇಳಿಯೋಣ. ಇಲ್ಲ ಇಲ್ಲ ನೋಡ ನೋಡಿ ನೀನೇ, ಅದು ಆಸೆ ಡೀಪ್ ಇಲ್ಲ. ನಾನು ಹೇಳ್ತೀನಿ ಬಾ. ಇರೋ ಒಂದು ನಿಮಿಷ, ಅವನು ಹೋಗಿ ನೋಡ್ಲಿ. ಇಷ್ಟಿದೆ ನನಗೇನೆ ಪರವಾಗಿಲ್ಲ. ನಿನಗೆ ಇದೆ, ಅದನ್ನೇ ನಾನು ಹೇಳ್ತಾ ಇರೋದು. ಲಿಲ್ಲಿ ನೋಡಿ ಈ ಕಡೆ ಬಾ, ಹೇಳ್ತೀನಿ ನೋಡಿ, ಈ ಕಡೆ ಡೀಪ್ ಇಲ್ಲ. ಆ ಭಯ ಪಡ್ತಾನೆ ಬೇಬಿ, ಬಿಡಬೇಡ. ಒಂದ್ಸತಿ ಭಯ ಪಟ್ರೆ ಮತ್ತೆ ಬರಲ್ಲ. ಇದ್ರಲ್ಲಿ ಆಕ್ಚುಲಿ ನೀನು ಸ್ವಿಮ್ಮಿಂಗ್ ಕಲ್ತ್ಕೊಬೇಕು. ಏನು ಡೀಪ್ ಇಲ್ಲ ಇದರಲ್ಲಿ. ಇದನ್ನ ಮಚ್ಚಿಬಿಟ್ಟಿಡ ಬಂದ್ಬಿಡ್ಬೋದು ನಿನ್ನ ಮೇಲೆ. ನಾನು ಹೇಳ್ಕೊಡ್ತೀನಿ ಆ ಥರ. ಈ ಥರ ಮಾಡು ನೋಡು, ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡು. ಈ ಥರ ಕಾಲು ಟ್ಯಾಪ್ ಮಾಡಬೇಕು. ಆ ಕಡೆ ನೋಡಿ. ನೀನು ಭಯ ಪಡಬೇಡ ಫಸ್ಟು. ನಾನು ಇದೀನಿ, ಏನು ತಲೆ ಕೆಡಿಸ್ಕೊಂಬೇಡ. ಇಲ್ಲಿ ಇಟ್ಕೋ. ನಾನಿದ್ರೇನೆ ನೆನೆ ಹೋಗ್ಬಿಟ್ಟಿದ್ದ. ಹಿಂಗೆ ಇಟ್ಕೋ, ಹಾಗೆ ಅಷ್ಟೇ, ಅಲ್ಲೇ ಇಟ್ಕೋ, ಬಿಡಬೇಡ ಅದನ್ನ. ಈ ಕಾಲನ್ನ ಫುಲ್ಲು ಮೇಲೆ ಹಿಂಗೆ ಇಟ್ಬಿಟ್ಟು ಸ್ವಿಮ್ ಮಾಡು. ಇಲ್ಲ ಬೇಬಿ, ಫಸ್ಟ್ ಸ್ಟೆಪ್ಪಲ್ಲಿ ನಿಂತ್ಕೋ. ನೋಡು, ಅಷ್ಟು ಟೈಟ್ ಇದೆಯಲ್ಲೋ, ನೀನು ಆರಾಮಾಗಿ ನಿಂತ್ಕೊಬೋದು. ನೀನು ಸುಮ್ಮನೆ ಭಯ ಪಡ್ತಾ ಇದೀಯಾ. ಇಷ್ಟೇ ಇರೋದು ಪೂಲ್, ಆರಾಮಾಗಿ ನೀನು ಇದ್ರಲ್ಲಿ ಸ್ವಿಮ್ಮಿಂಗ್ ಕಲಿಬೋದು ಗುರು. ಈ ಪೂಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು, ಸಕ್ಕದಾಗಿದೆ. ದ ರೈಟ್ ಅಮೌಂಟ್ ಆಫ್ ಡೆಪ್ತ್ ನನ್ನ ಮಗನಿಗೂ ಕರೆಕ್ಟಾಗಿದೆ ಆಡೋಕ್ಕೆ. ಆ್ಯಂಡ್ ಇವಾಗ ಮೈನ್ ಪೂಲ್ಗೆ ಹೋಗೋಣ. ನೆನ್ನೆ ನೈಟ್ ತೋರಿಸಿದ್ನಲ್ಲ, ಆ ಮೈನ್ ಪೂಲ್ಗೆ ಹೋಗೋಣ. ಏನು ಸಕ್ಕದಾಗಿದೆ ನೋಡಿ ಡಾರ್ಲಿಂಗ್ಸ್ ಇಲ್ಲಿ. ಸೋ ಪೀಸ್ಫುಲ್ ಬ್ರೋ. ಸೊ ವಿ ಆರ್ ಆಲ್ ಸೆಟ್ ಟು ಗೋ ಟು ದ ಮೈನ್ ಪೂಲ್. ಸೊ ಇದೇ ನಮ್ಮ ರೆಸ್ಟೋರೆಂಟು, ಪಕ್ಕದಲ್ಲೇ ಇದೆ ಆ್ಯಕ್ಚುಲಿ. ಇದು ನೋಡು, ಇಲ್ಲ ಬೇಬಿ ಇದೇನು ಅಷ್ಟೊಂದು ಡೀಪ್ ಇಲ್ಲ ನೋಡಿ. ಇಲ್ಲಿ ಸ್ಟೆಪ್ಸ್ ಇದೆ, ಇದರಿಂದ ಆ ಕಡೆಗೆ ಮೋಸ್ಟ್ಲಿ ಇದಿರ್ಬೋದು. ಹೆಂಗಿದೆ ಅದು? ಬಾ ಅಲ್ಲಿ ಕರ್ಕೊಂಡೋಗ್ತೀನಿ ಬಾ, ಸಮುದ್ರ ನೋಡ್ಬೋದು. ಸೊ ಇದು ಇನ್ಫಿನಿಟಿ ಪೂಲ್ ಇದು. ಸೊ ನೋಡಿ, ಇಲ್ಲಿಂದ ಡೈರೆಕ್ಟ್ ಓಷನ್. ಬರೋ, ನನ್ನ ಕೈ ಇಟ್ಕೋ ಬಾ. ಹಾಂ, ಇಲ್ಲಿ ನಿಂತ್ಕೋ ಬಾ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಕಾಲು ಇಟ್ಕೊಂಡು ನಿಂತ್ಕೋಬೋದು ನೀನು. ಆ್ಯಕ್ಚುಲಿ ಇದ್ರ ಮೇಲೆ ಕಾಲಿಡು. ಹಾಂ ನೋಡಲ್ಲಿ ಇಟ್ಕೋ ಅಷ್ಟೇ. ನೋಡಿ ಇಲ್ಲಿಂದ ಆ್ಯಕ್ಚುಲ್ ಸಮುದ್ರ. ಕ್ರೇಜಿ ಆಗಿದೆಯಲ್ಲ ಈ ಪೂಲ್, ಅದು ಇನ್ಫಿನಿಟಿ ಪೂಲ್. ಸೊ ನಾವು ಬಂದಿದ್ದು ಅಲ್ಲಿಂದನೇ. ಸೊ ಡಿ ಜೆಯಲ್ಲಿ ಎಲ್ಲ ಹೆವಿ ಚಿಕ್ಕದಾಗಿ ಕಾಣಿಸುತ್ತೆ, ಯಾಕಂದರೆ ಇದು ಅಲ್ಟ್ರಾ ವೈಡ್ ಲೆನ್ಸ್ ಇದು. ಸೊ ನಮ್ಮ ಸ್ವಿಮ್ಮಿಂಗ್ ಪೂಲ್, ನಮ್ಮ ರೂಮಲ್ಲಿ ಇದ್ದಿದ್ದು ಸ್ವಿಮ್ಮಿಂಗ್ ಪೂಲ್ ಹೈಟೇನೆ ಸೇಮ್, ಹೆಚ್ಚು ಕಮ್ಮಿ. ಅದು 1.2, ಇದು 1.1 ಇದೆ. ಜಾಸ್ತಿ ಡೀಪ್ ಏನಿಲ್ಲ. ಸೊ ಮಕ್ಕಳಿಗೂ ಸಖತ್ತಾಗಿದೆ. ನೋಡು, ಫುಲ್ ಕಾನ್ಫಿಡೆನ್ಸ್ ಇವಾಗ ನೀರಲ್ಲಿ. ಪೂಲ್ ಗೀಲಲ್ಲೆಲ್ಲ ಆಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಸ್ಪ್ರೆಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಲಿಟ್ರಲಿ ಏನು ತಿನ್ನೋದು ಏನು ಬಿಡೋದಂತ ಗೊತ್ತಾಗಲ್ಲ, ಅಷ್ಟು ಸ್ಪ್ರೆಡ್ ಇಟ್ಬಿಟ್ರೆ. ಐ ಥಿಂಕ್ ಐ ಏಟ್ ಮೋರ್. ಆಬ್ವಿಯಸ್ಲಿ ಅವನಂತೂ ಡೋನಟ್ ಮೇಲೆ ಡೋನಟ್ ಹೊಡೆದ. ಡೋನಟ್ ತಿಂತಾ ಇದ್ದಲ್ಲ, ಏನು ಇಷ್ಟು ಚೆನ್ನಾಗಿದೆಯಾ ಅಂದ್ಬಿಟ್ಟು ನಾನು ನೋಡೋ ಸ್ನಾರ್ಕಿಂಗ್ ಗೇರ್ಸ್ ಎಲ್ಲ ಕೊಡ್ತಾರೆ ನಮಗೂ. ಸೊ ಇವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಇವಾಗ ಆಡೋಕ್ಕೆ ಸ್ಟಾರ್ಟ್ ಮಾಡೋರು ಎಲ್ಲರೂ. ನಾವು ಆಡೇ ಬಿಟ್ಟಿದ್ದೀವಿ ಆಲ್ರೆಡಿ. ನಾವು ಬೆಳಗ್ಗೆನೆ ಅಂದರೆ ನಾವು ಪೂಲ್ ಅಷ್ಟೇ, ಬೀಚ್ಗೆ ಇಳ್ದಿಲ್ಲ. ನಮ್ಮ ಅಂತೂ ಎನರ್ಜಿ ಪ್ಯಾಕ್.
ಅವ್ನು ಲಿಟ್ರಲಿ ಪ್ಯಾರಡೈಸ್ ಬಂದಂಗೆ ಅನ್ಸ್ಬಿಟ್ಟಿದೆ ಅವ್ನಿಗೆ, ಯಾಕಂದರೆ ದಿಸ್ ಇಸ್ ಇಸ್ ಫಸ್ಟ್ ಟ್ರಿಪ್ ಇಂಟರ್ನ್ಯಾಷನಲ್. ಅದೂ ಫ್ಲೈಟ್ಸು ಬೋಟ್ಸು ಎಲ್ಲ ನೋಡ್ಬಿಟ್ಟ ಒಂದೇ ಸತಿ. ಸೊ ಲಕ್ಕಿ. ಸೊ ಇವತ್ತಿನ ಪ್ರೋಗ್ರಾಮ್ ಏನೂ ಇಲ್ಲ, ಸೇಮ್ ನಿನ್ನೆ ನಾವೇನು ಸ್ಟೇ ಆಗಿದ್ದೀವಿ ಈ ರೂಮಲ್ಲೇ ಇರ್ತೀವಿ ಇವತ್ತು. ನಾಳೆ ರೂಮ್ ಚೇಂಜ್ ಆಗುತ್ತೆ. ಏನು ಕಾನ್ಫಿಡೆನ್ಸು? ಪೈಸಾ ವಸೂಲ್ ಮಾಡ್ಬಿಟ್ಟಿದ್ದಾನೆ ಇಲ್ಲಿ ಬಂದು. ಹಾಂ. ಸೊ ಮೈನು ಬೀಚು ಈ ಪೂಲ್ ಎಲ್ಲ ಜಾಸ್ತಿ ಯೂಸ್ ಮಾಡಿರೋದು ನಮ್ಮ ಮದಿನೇ. ಫಸ್ಟ್ ಆಫ್ ಆಲ್ ಬಂದಿರೋದು ಇವತ್ತು ಈ ಸತಿ ಅವನೇ ಸ್ಪೆಷಲ್ ಅಂದ್ಕೊಳ್ಳಿ, ಸ್ಪೆಷಲ್ ಎಲಿಮೆಂಟು. ನಿಂಗೆ ಇಷ್ಟ ಆಗಿಲ್ವಾ? ನಿಂಗೆ ಇಷ್ಟ ಆಗಿಲ್ಲ, ನಂಗೆ ಇಷ್ಟ ಆಯ್ತು. ನಂಗೆ ಇಷ್ಟ ಆಗಿಲ್ಲ ಅಂತ ನಾನು ಹೇಳಿದ್ನಾ? ಇಲ್ಲ, ನೀನು ಎಲ್ಲೋ ಹೋಗ್ತಾ ಇಲ್ಲ ತಾನೆ, ನಾನು ಎಲ್ಲೋ ಕಡೆ ಹೋಗ್ತಾ ಇದ್ದೀನಿ ತಾನೆ. ಬೀಚ್, ಸ್ವಿಮ್ಮಿಂಗ್ ಪೂಲ್, ದೊಡ್ಡ ಪೂಲು. ಲೇ ಅಣ್ಣ, ನಾನು ಈ 3 ಕಡೆನೂ ಬಂದಿದ್ದೀನಲ್ಲೋ. ನೀನು ಸುಮ್ಮನೆ ಬೇಡ ಬೇಡ ಅಂದು ಬಂದಿದ್ದು. ನೀನು ಬೇಕು ಬೇಕು ಅಂದ್ಬಿಟ್ಟು ಹೋದಾ? ನನ್ನ ಮಗನೇ. ಸರಿ, ಎಂಜಾಯ್ ಮಾಡ್ತಾ ಇದೆಯಾ ತಾನೇ ನೀನು? ಸೊ ಅವ್ನಿಗೆ ಆ್ಯಕ್ಚುಲಿ ತುಂಬ ನಮಗೆ ಆ್ಯಕ್ಚುಲಿ ಖುಷಿ ಆಯಿತು, ಅವನಿಗೆ ಖುಷಿ ಆಗಿರೋದು. ಆ್ಯಂಡ್ ಒನ್ ಥಿಂಗ್ ಆಯ್ತಾ, ಇಲ್ಲಿ ಏನು ಕಲೆಕ್ಷನ್ ತಂದ ನನ್ನ ಗಂಡ ಮಾಲ್ಡೀವ್ಸಲ್ಲಿ ನೋಡಿ ಡಾರ್ಲಿಂಗ್ಸ್ ಏನೇನು ಕೊಟ್ಟಿದ್ದಾರೆ ನಮಗೆ. ಇನ್ನೂ ಅಷ್ಟೇ ಅಲ್ಲ, ತೆಗಿ ಓಪನ್ ಮಾಡು. ನೀವು ನೋಡ್ತಾವನೆ ಇಡ್ತಾವಲ್ಲ. $5 ಕಣೋದು. ಇಲ್ಲಿ ನೋಡಿ ಏನೇನು ಇಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಯೂಸ್ ಮಾಡೋಕ್ಕಂತ ಇಟ್ಟಿಲ್ಲ, ನಾನು ಯೂಸ್ ಮಾಡೋಕ್ಕೆ ಇಟ್ಟಿರೋದು. ಬಟ್ ಇಟ್ಸ್ ನಾಟ್ ಕಾಂಪ್ಲಿಮೆಂಟ್ರಿ, ಎಲ್ಲನೂ ಚಾರ್ಜಬಲ್ಲು ಆ್ಯಂಡ್ ಎವ್ರಿಥಿಂಗ್ ಈಸ್ ವೇ ಟು ಎಕ್ಸ್ಪೆನ್ಸಿವ್. ಸೊ ಮೆನ್ಯೂನಲ್ಲಿ ಇದೆ ನೋಡಿ ಎಲ್ಲದರದ್ದು ಪ್ರೈಸು. ಸೊ ಅಲ್ಲಿಟ್ಟಿರೋ ಶಿವಾ ಸರಿಗಲ್ಲು, ಬ್ಲ್ಯಾಕ್ ಲೇಬಲು ಇದೆಲ್ಲ $80 ಇದೆ. $80 ಅಂದರೆ 8,000 ಆಗಿರು. $10 ಅಂದ್ರೇ $1,000. $81 ಅಂದರೆ $8,000 ಒಂದೊಂದು ಬಾಟ್ಲು. ಅದೆಲ್ಲ ಹೋದ್ರೆ ಒಳ್ಳೆ ಸಾಫ್ಟ್ ಡ್ರಿಂಕ್ಸ್ ನೋಡು, $5 ಅಂದರೆ $500. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಅದಕ್ಕೆಲ್ಲ ಎಷ್ಟು ರೂಪಾಯಿ ಇರುತ್ತಪ್ಪ? ಒಂದು 40-60 ರೂಪೀಸ್ ಇರುತ್ತಾ? ಇಲ್ಲೆಷ್ಟು? $500. ಸೊ $500. ನಾನು ಅದೆಲ್ಲ ಬಿಟ್ಬಿಡುಗರು. ನಾನು ಹೆವಿ ಮಸಾಲ ಕ್ಯಾಶು ಅಂದರೆ ನನಗೆ ಹೆವಿ ಫೇವ್ರೇಟ್ ಆಯಿತಾ. ಸೊ ನಿನ್ನೆಯಿಂದ ಈ ಪ್ಯಾಕೆಟ್ ನೋಡ್ತಾ ಇದ್ದೀನಿ, ವಾಪಸ್ ಸಿಗ್ತಾ ಇದ್ದೀನಿ, ಪ್ಯಾಕೆಟ್ ನೋಡ್ತಾ ಇದ್ದೀನಿ, ವಾಪಸ್ ಸಿಗ್ತಾ ಇದ್ದೀನಿ. That is why you should not be poor people. You should take it, open it and eat it if you want it. ವಿಶ್ ಐ ಹ್ಯಾಡ್ ದಟ್ ಪ್ರಿವಿಲೇಜ್. ಅಂದರೆ ನಾನು ಮನ್ಸು ಮಾಡಿದ್ರೆ ತಿನ್ಬೋದು ಅಂದ್ಕೊಳ್ಳಿ, ನಾನು ಬೇಕು ಅಂದರೆ ಐ ಕ್ಯಾನ್ ಯೂಸ್ ಇಟ್. ಬಟ್ ಗುರು ಹೊಟ್ಟೆ ಉರಿಯುತ್ತೆ. ಈ ಕ್ಯಾಶು ಎಲ್ಲ ನಮ್ಮ ಬೆಂಗಳೂರಲ್ಲಿ ಏನೋ ಹಬ್ಬ ಅಂದ್ರೆ ಒಂದು 60-80 ರೂಪೀಸ್ ಇರ್ತಾ, ಬೇಡ 150 ರೂಪಾಯಿನೇ ಇಟ್ಕೊಳೋಣ. ಇಲ್ಲಿ ತೊಗೊಂಡ್ರೆ ಮಿನಿಮಮ್ $600-700 ಇದೆ ಆ ಪ್ಯಾಕೆಟ್ಗೆ. ವರ್ತ್ ಇಟ್. ಅವ್ರೇನು ಹೇಳಿದ್ದು, ನೀರು ಬಾಟ್ಲ್ಗಳು ಯೂಸ್ ಮಾಡ್ಕೋಬೋದು, ಆಮೇಲೆ 1-2 ಕಾಫಿ ಏನಾದರೂ ಯೂಸ್ ಮಾಡ್ಬೋದು, ಅಷ್ಟೇ ತಾನೇ. ಇನ್ನು ಮಿಕ್ಕಿದೆಲ್ಲ ಚಾರ್ಜಬಲ್ ಯೂಸ್ ಮಾಡ್ಬೋದು. ಅದೇ ನಾನು ಎಕ್ಸ್ಪ್ರೆಸ್ಸೋ ಮಾಡ್ಕೊಂಡಿದ್ದೆ ಬೆಳಗ್ಗೆ, ಏನು ಚೆನ್ನಾಗಿರಲಿಲ್ಲ. ಡಬ್ಬಾ ಥರ ಇರ್ತಾವಲ್ಲ. 3 ಬಾಟಲ್ ಫ್ರೀ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿದ್ರೆ ಇದಕ್ಕೂ ದುಡ್ಡಾಗುತ್ತೆ. ಇದೇನಿದು ನೀರಾ? ಅದು ನೀರಾ ಮಿಕ್ಸಿಂಗ್ ಓಷನ್ಸ್ ಥರ? ಅಲ್ಲೇ ಬರ್ತಿದೆ ನೋಡಿ 1.5 ಲೀಟರ್ಸ್ ವಾಟರ್ ಅಂತ. ಪ್ಯೂರಿಫೈಡ್ ಡ್ರಿಂಕಿಂಗ್ ವಾಟರ್, UV ಟ್ರೀಟೆಡ್ ಆ್ಯಂಡ್ ಓಝೋನೈಸ್ಡ್. ಅಪ್ಪ, ಈ ನೀರಿಗೆ ಅದು ಎಷ್ಟಿಕೊನೆ ಎಷ್ಟಿದೆ ಪ್ರೈಸು ನೀರಿಗೆ? $500 ಒಂದು ಬಾಟ್ಲು. ಸೊ ಡಾರ್ಲಿಂಗ್ಸ್, ಇನ್ ದ ಸಿಂಪಲ್ ಲಾಜಿಕ್, ದುಡ್ಡು ಯೋಚನೆ ಮಾಡೋರು ಇಲ್ಲೆಲ್ಲ ಬರಲೇಬಾರ್ದು, ಬಂದ ಮೇಲೆ ಯೋಚನೆ ಮಾಡಬಾರ್ದು ಅಷ್ಟೇ. ನನಗೇನು ಅದಿಲ್ಲ ಅಂದ್ರೆ ನಡೀತಾ ಇದೆ. ಇಟ್ಸ್ ನಾಟ್ ಅವರ್ ಬೇಸಿಕ್ ನೆಸೆಸಿಟಿ ಅಲ್ವಾ, ಅದಕ್ಕೆ ನಾನೇನು ತಗೋತಾ ಇಲ್ಲ. ಬಟ್ ಯೂಶಲಿ ಇಂಥ ಕಡೆ ಎಲ್ಲ ಬರೋರು ಯಾವ ಥರ ಇರ್ತಾರೆ ಅಂದರೆ, ದೆ ಡೋಂಟ್ ಲುಕ್ ಎಟ್ ದ ಪ್ರೈಸ್ ಟ್ಯಾಗ್, ಉಡಾಯಿಸಿ ಬಿಸಾಕ್ತಾರೆ. ನಾನು ಹೇಳಿದ್ನಲ್ಲ, ಈ 3 ದಿನಕ್ಕೆ 3 ನೈಟಿಗೆ ಎಷ್ಟು ಖರ್ಚು ಮಾಡ್ತೀವಿ ಅಂತ ಲಾಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ. ಸೊ ಅದೇ ಇಲ್ಲಿಗೆ ಬರೋರ್ನೆಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ಫಾರಿನ್ ಪೀಪಲ್ಲೇ ಬರೋದು. ಅವ್ರಿಗೆಲ್ಲ ಏನು ಗುರು ಜುಜುಬಿ ಇವೆಲ್ಲ. ಬಟ್ ಆದ್ರೂ $5 ಇರಲ್ಲ ಬೇಬಿ. US ಅಲ್ಲೂ $5 ಚಿಕ್ಕ ಚಿಕ್ಕ ಬಾಟ್ಲಿಗೆಲ್ಲ ಇರಲ್ಲ. ಸೊ ಅವ್ರಿಗೂ ಸೆಂಟ್ಸ್ ಆ ಥರ ಏನೋ ಇರುತ್ತೆ, ಅಂದರೆ ಲೆಸ್ ದ್ಯಾನ್ $1 ಆ ಥರ ಏನೋ ಇರುತ್ತೆ. ಅಂದರೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಇದು ನಾರ್ಮಲ್ ಪ್ರೈಸು. ಸೊ ನಮಗೆ ಇದು 1 to double ಅಂತ ಅನ್ಸುತ್ತೆ ಎಲ್ಲ. ಅದು ಆಲ್ಕೋಹಾಲ್ ಕುಡಿಯೋರಿಗೆ ಮಾತ್ರ ಇಲ್ಲಿ ಬಂದ್ಮೇಲೆ ತಡ್ಕೊಳಕ್ಕಾಗಲ್ಲ ಅನ್ಕೊಂತೀನಿ, ಇಷ್ಟನ್ನ ನೋಡಿದ್ಮೇಲೆ ಬಾಟಲ್ಗಳು ಅಲ್ವಾ. ಬಟ್ ದೆನ್ ವಾಟ್ ಎವರ್ ಇಟ್ ಈಸ್, ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ಸೊ ನೀವು ನೋಡಿಲ್ಲ ಅಂದರೆ ನೋಡಿ, ಇಟ್ಸ್ ವರ್ತ್ ಇಟ್ ಅಷ್ಟೇ, ತಿಳ್ಕೊಬೋದು. ಸೊ ಟೈಮ್ ಆಗಿದೆ ಆಲ್ಮೋಸ್ಟ್ 3 ಗಂಟೆ. ಬನ್ನಿ ಈಗ ಸುತ್ತ ಒಂದು ಐಲ್ಯಾಂಡ್ ಸುತ್ತ ಒಂದು ಸ್ಪಿನ್ ಹಾಕೊಂಬರೋಣ, ಏನೇನು ಇರುತ್ತೆ ಏನೇನಿದೆ ಅಂತ ನೋಡೋಣ. ಏನಪ್ಪ ಕ್ರ್ಯಾಬ್ ಇದ್ರಲ್ಲಿ ಕಾಣಿಸಲ್ಲ ಚಿನಿ. ಲವ್ ಮತ್ತೆ ಹೋಗ್ಬೇಡ, ಬಾರೋ. ನೀರಲ್ಲೇ ಬಿದ್ದವನೇ ಎಣ್ಣೆಯಿಂದ. ಅಲ್ಲೊಂದು ಕ್ರ್ಯಾಬ್ ಇದೆ ಒಳಗಡೆ, ಚಿಕ್ಕದು ವೈಟ್ ಕಲರ್ ಕ್ರ್ಯಾಬು. ಐ ಥಿಂಕ್ ಇದನ್ನ ಒಳಗಡೆ ಹಾಕ್ಬಿಟ್ಟು ತೋರಿಸ್ಬೋದು. ನೀರೊಳಗಡೆ ಹಾಕ್ಬೋದು.
ಕೂತ್ಕೊಳ್ಳೋಕ್ಕೆ. ಸೊ ಒಂದು ಟ್ರೈ ಮಾಡೋಣ. ಅದು ಫುಲ್ ಆ್ಯಕ್ಷನ್ DJ ಆ್ಯಕ್ಷನ್ ಫೈನಾ ಒಳಗೆ ಕ್ರಾಬ್ ಹತ್ರ ಹಾಕಿ ತೋರಿಸ್ತೀನಿ ಹತ್ತಿರದಲ್ಲಿ. ಕ್ರ್ಯಾಬ್ ಬರುತ್ತದೆ. ಯಾಕೆ ಇಷ್ಟೊಂದು ಗಲೀಜಿದೆ ನೀರು? ಕ್ರ್ಯಾಬ್ ಓಡೋಗುತ್ತೆ. ಡ್ಯಾಡಿ ಆದ್ರೆ ಶೋರ್ ಕ್ರ್ಯಾಬ್ ಓಡೋಗುತ್ತೆ. ಓಡೋಗಲ್ಲ ನೀನು ಶೇಕ್ ಮಾಡಬೇಡ. ಡೀಪ್ ಹೋಗ್ತಾ ಇದೆ ಜಾಸ್ತಿ ಅಂತ. ಏನು ಬಂದಿದ್ದು? ಅದು ಸಲ್ಲು. ಆಸ್ಮೋ ಬ್ಯಾಟ್ರಿ. ನಾನು ನೋಡೋದಿಲ್ಲ. 1.2 ಮೀಟರ್ ಮ್ಯಾಕ್ಸ್ ಡೆಪ್ತ್. ಏನು ಗುರು ಎಲ್ಲ ತೋರಿಸುತ್ತೆ ತೆಜು ಇದರಲ್ಲಿ. ಕ್ರೇಜಿ ಕ್ಯಾಮ್ರಾ ಗುರು ಇದು. ಸ್ವಿಮ್ಮಿಂಗ್ ಪೂಲ್ ಎಷ್ಟು 1.2 ಮೀಟರ್ಸ್ ಅಂತ ಕರೆಕ್ಟಾಗಿ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ. ಮೆಷರ್ಮೆಂಟ್ ಡಿವೈಸ್ ಥರ ಯೂಸ್ ಮಾಡ್ಬೋದು ಇದನ್ನೆಲ್ಲ. ಡ್ಯಾಡಿ ಅದಲ್ಲ, ಅದು ಯಾವ್ದು ವೈಟ್ ಥಿಂಗ್ ಅಂತ. ಇಲ್ಲೊಂದು ನೀರು ಹೆಂಗೆ ಸುರಿತಾ ಇದೆ ಕೆಳಗಡೆ. ಏನು ವೈಟ್ ಥಿಂಗು? ಅದು ಹಿಂಗೆ ಇದೇ ಥರ. ಸೊ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಸೆಕ್ಷನ್ ಇದೆ. ಜೆಟ್ ಸ್ಕೀ ಅದೆಲ್ಲ ಆಡೋರು ಇಲ್ಲಿ ಆಡ್ಬೋದು. ಹೈ ಟೈಡ್ಸ್ ಆ್ಯಂಡ್ ಗುಡ್ ವೈಬ್ಸ್. ಡ್ಯಾಡಿ ಅದು ವೆದರ್ ನೆಕ್ಸ್ಟ್ ಲೆವೆಲ್ ಇದೆಯಲ್ಲ. ನಾವು ಬಂದಾಗಿಂದ ಬಿಸಿಲೇ ಇಲ್ಲ ಆ್ಯಕ್ಚುಲಿ. ನೋಡಿ ಹೆಂಗಿದೆ. ಮಧ್ಯಾಹ್ನ ಎಷ್ಟು ಆಲ್ಮೋಸ್ಟ್ 3-3:30 ಟೈಮ್ ಈಗ. ಕ್ರೇಜಿಯಾಗಿದೆ ಗುರು ವೆದರು. ಸೊ ಜೆಟ್ ಸ್ಕೀ ಇದೆ, ಪ್ಯಾರಾಗ್ಲೈಡಿಂಗ್ ಇದೆ. ಇದೆಲ್ಲ ಮಾಡಬೇಕಾದ್ರೆ ಮಾಡ್ಬೋದು. ಚಪ್ಪಲ್ ಬಿಚ್ಚೋಣ, ಎಲ್ಲರೂ ಬಿಚ್ಚಿದ್ದಾರೆ ನೋಡಿ. ನೀನು ಹೋಗ್ತೇನೆ ಗುಂಡ? ಅಲ್ಲೇ ಜೆಟ್ ಸ್ಕಿ ಹೋಗ್ತೀಯಾ? ಜೆಟ್ ಸ್ಕಿಲ್ ಒಂದು ರೌಂಡ್ ಹೋಗ್ತೇನೆ ಒಬ್ಬನೇನಾ? ಅವನ್ನ ಓಡ್ಸೋಕ್ಕಂತೂ ಬಿಡಲ್ಲ. ಅವ್ರು ಸುಮ್ಮನೆ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಸೊ ದಿಸ್ ಇಸ್ ದಿ ಅದರ್ ಸೈಡ್ ಆಫ್ ದ ಬೀಚ್. ನಾವಿರೋ ಸ್ಟೇಗೆ ಆಪೋಸಿಟ್ ಸೈಡ್ ಇರೋದಿದು. ಸಕ್ಕತ್ತಾಗಿದೆ ಗುರು ಇಲ್ಲೂ. ನೋಡೋ ನಿನ್ನ ಕಿಡ್ಸ್ ಕ್ಲಬ್ ಬಂತು ಚಿನಿ. ವೇವಿ ನೇವಿ ಕಿಡ್ಸ್ ಕ್ಲಬ್. ಇಲ್ಲಿ ನೋಡೋದು ಆಕ್ಟೋಪಸ್ಸು. ಆಕ್ಟೋಪಸ್ ನೋಡು. ಅಷ್ಟು ದೊಡ್ಡ ಆಕ್ಟೋಪಸ್ ಇಂಡಿಯಾದಲ್ಲಿ ಇರುತ್ತೋ ಮಧ್ಯದ ಸಮುದ್ರದಲ್ಲಿರುತ್ತೆ. ಆ್ಯಕ್ಟಿವಿಟಿ ಟೇಬಲ್. ಒಂಥರ ಸಮ್ಮರ್ ಕ್ಯಾಂಪ್ ಥರ ಇದು ಅವ್ರಿಗೆ. 10++ ಅಂತ ಹಾಕಿದ್ದಾರೆ. 15++. ಸುಶಿ ಮೇಕಿಂಗ್. ಏನೋ ಒಳ್ಳೆ ರೋಡ್ ಥರ ಕೊಟ್ಟಿದ್ದಾರೆ ನೋಡು. ಸಗದಾಗಿದೆಯಲ್ಲ. ಹೋದ್ರೆ ಹೋಗ್ತಾನೇ ಇದ್ದೀವಿ ಐಲ್ಯಾಂಡಲ್ಲಿ. ಏನೇನೋ ಇದೆ ಗುರು ನೋಡೋಕ್ಕೆ. ಸೊ ಈ ಕಡೆ ಇರೋ ರೂಮ್ಸ್ ಎಲ್ಲ ಬೇಸಿಕ್ ರೂಮ್ಸ್ ಅನ್ಸುತ್ತಲ್ಲ ತೇಜು? ಇಲ್ಲ, ಅದಕ್ಕಿಂತ ವಿತೌಟ್ ಪೂಲ್ಸ್. ಅಲ್ಲಿತ್ತು ಆಲ್ರೆಡಿ ಆ ಥರ. ಇಲ್ಲಿ ಇನ್ನೂ ಬೇಸಿಕ್ ಅನ್ಸುತ್ತೆ. ಇಲ್ಲಿ ಇನ್ನೂ ಚಿಕ್ಕ ಚಿಕ್ಕ ರೂಮ್ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ, ಇದೇನೇ ನಾವು ಆ ಕಡೆ ನೋಡಿದ್ದು. ಆ ಕಡೆ ಬೀಚ್ ಇರೋದು. ಸೊ ಇದರಲ್ಲೆಲ್ಲ ಪೂಲ್ಸ್ ಬರೋಲ್ಲ. ನಮ್ಮದ್ರಲ್ಲಿ ಪೂಲ್ಸ್ ಇದ್ದಾವೆ. ಸೊ ಅದು ಬಿಟ್ಟು ಬೇರೆ ಏನೇನೋ ವಿಲ್ಲಾಸ್ ಟೈಪ್ ಎಲ್ಲ ಮಾಡಿದ್ದಾರೆ ಅದೇ ಆ್ಯಕ್ಟಿವಿಟೀಸ್ಗೆ. ಸೊ ಇದು ನೋಡಿ ಹೆಂಗೆ ಇದೆ. ಒಳ್ಳೆ ಇನ್ಫಿನಿಟಿ ರೋಡ್ ಥರ ಕಾಣಿಸ್ತಾ ಇದೆ ಇದು. ಹೋಗ್ತಾನೆ ಇದೆ ಗುರು. ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಕವರ್ ಇಟ್ ಕಂಪ್ಲೀಟ್ಲಿ. ಫುಲ್ ಹೋಗ್ಬೋದು. ಸೊ ಇದು ವಾಟರ್ ವಿಲ್ಲಾಸ್ಗೆ ದಾರಿ. ಕ್ರೇಜಿ ಆಗಿದೆ ಗುರು. ಲುಕ್ ಮಾತ್ರ ನೋಡಿ ಏನು ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ. ಸೊ ನಾವು ನಾಳೆ ಇಲ್ಲಿ ಹೆಂಗಿರು ಬರ್ತೀವಿ. ಸೊ ಶೋ ಇಟ್ ಟು ಯು ಟುಮಾರೋ. ಐಲ್ಯಾಂಡ್ ಎಲ್ಲ ವಾಕ್ ಮಾಡಿ 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 ಎಲ್ಲ ಕಡೆ ಆಟಾಡ್ತವ್ರೆ ಜನ. ಈ ಕಡೆನವ್ರೆ. ಫಿಶ್ ಮೇಲಿಡು. ಓ ಇದೇನೋ ಊಟ ಅಂದ್ಕೊಂಡೆಲ್ಲ ಇಲ್ಲೇ ಬರ್ತಾ ಇದೆಯೋ. ಇದು ಊಟ ಅನ್ಸುತ್ತೆ ಅವ್ರಿಗೆಲ್ಲ. ನಾನು ಹೋಗ್ಮೇಲೆ ಸುಮ್ಮನೆ ಇರೋ ಮಾಡ್ಬೇಡ. ಒಂದು ತಿನ್ನಕ್ಕೂ ಟ್ರೈ ಮಾಡ್ತೀನಿ. ಕೇರ್ ಮಾಡಿಸ್. ಅದು ಭಯ ಪಡುತ್ತೆ ಆಮೇಲೆ. ಸೊ ನಮ್ಮ ಅಣ್ಣ ಒಂದು ಕೆಲಸ ಕೊಟ್ಟ ಈಗ. ಅಣ್ಣ ಏನು ಕೆಲಸ ಮಾಡಿದ್ರಿ ನೀವೇ ಹೇಳ್ಬಿಡ್ರಣ್ಣ. ಹೋಲಿ ಇಲ್ಲ ಹೇಳ್ಬಿಡು ಹೋಗ್ಲಿ. ಇಲ್ಲ
ಏನು ಬೈಯಲ್ಲ ಬಿಡೋ ಪರವಾಗಿಲ್ಲ. ಬೈದೇ ಇಲ್ಲ ನಾನು. ಸೊ ಆ್ಯಕ್ಚುಲಿ ಫ್ರಿಜ್ನ ಸಡನ್ನಾಗಿ ಎಳ್ದ, ಈ 3 ಬಾಟ್ಲ್ ಬಿತ್ತು, ಪುಣ್ಯಕ್ಕೆ ಹೊಡೆದಿಲ್ಲ. ಬಟ್ ಒಂದೇ ಒಂದು ಬಿಯರ್ ಕ್ರ್ಯಾಕ್ ಆಗೋಯ್ತು. ನನ್ನ ಫೇವ್ರೆಟ್ ಅದು ಕೋಕೋ ಕೋಲಾ ಅಲ್ವಲ್ಲೇ ರಾಜ್ಕುಮಾರ್. ಮತ್ತೆ ಸೊ ನೋಡಿ ಇಲ್ಲಿರೋ ಬಿಯರು ಎಲ್ಲಿ ಕ್ರ್ಯಾಕ್ ಆಯಿತು, ಸಾಧ್ಯನೇ ಇಲ್ವಲ್ಲ. ಟಿನ್ ಕ್ರ್ಯಾಕ್ ಆಗೋಯ್ತು ಅದು. ನೋಡಿ ಇಲ್ಲಿ, ಕ್ರ್ಯಾಕ್ ಆಗ್ಬೇಕಿನ್ನ. ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಕ್ರ್ಯಾಕ್ ಆಗೋಯ್ತು. ಸೊ ವಿ ಹ್ಯಾಡ್ ಟು ಯೂಸ್ ಇಟ್, ನಮ್ಗೆ ಬೇರೆ ಆಪ್ಷನ್ ಇಲ್ಲ ಈಗ. ಚೆನ್ನಾಗಿಲ್ಲ. ಸೊ ಒಂದು ಬಿಯರ್ $9 ಏನೋ, $9 ಅಂದರೆ $900 ಗುರು. ಸೊ ಇನ್ನು ಬಿಯರ್ ಹಾಗೆ ಅಂತೂ ಹೊಡೆಯೋಕ್ಕಾಗಲ್ಲ, ಅದಕ್ಕೆ ಫೈನಲಿ ಗೆಟಿಂಗ್ ಟು ಓಪನ್ ದ ಕ್ಯಾಶು. ಎಲ್ಲರೂ ಏನಾದರೂ ಒಂದೊಂದು ತಗೊಳ್ಳೋಣ ಅಂತ ಆ್ಯಕ್ಚುಲಿ ನಮ್ಮ ಅದ್ದಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಹೊಡೆದಾಕ್ಬಿಟ್ಟು ಟಿನ್ನ ಯೂಸ್ ಮಾಡೋ ಥರ ಮಾಡೋನೆ. ನಾನು ಕೋಕ್ ತಗೊಂತೀನಿ ಇವಾಗ. ಹೋಗಿ ಮಜಾ ಮಾಡೋಕು. ಹೋಗಿ ಎತ್ಕೋಗು, ನಿಂಗೆ ಯಾವ್ದು ಬೇಕು ಅದು ಎತ್ಕೋಗು. ಏನೋ ಬೇಕು ನಿಂಗೆ? ಚಾಕ್ಲೇಟ್ ಬೇಕೇನಾ? ನಿಂಗೆ ಏನು ಬೇಕಾಗಿದ್ದು ಹೇಳು, ಬಾಯ್ಲಿ ತೋರಿಸ್ಬಾ. ನನ್ನ ಹತ್ರ ಚಾಕ್ಲೇಟ್ ಇದೆ ಕಣೋ. ಬಾಯ್ಲಿ ತೋರಿಸ್ಬಾ. ಹಾಂ, ನಿನ್ನ ಹತ್ರ ಚಾಕ್ಲೇಟ್ ಇದೆ, ಎಲ್ಲಿದೆ? ಮಂಚ್ ಇಟ್ಕೊಂಬಂದಿದ್ಯಾ? ಮತ್ತೆ ವೇಸ್ಟ್ ಬಿಡು, ಅದನ್ನೆಲ್ಲ ತಿನ್ನೋದು. ಎಲ್ಲ ಅದೇ, ಅದು ಏನು ಒಂದೇ ಥರ ಇದೆ. ನೀವಿಬ್ರು ತಿನ್ಲಿ. ಮೆತ್ತಿಗೆ ಹಿಂಗೆ ತೆಗಿಬೇಕಾಗಿತ್ತು, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ಬಿಟ್ಟೆ? ಅದೇ ಸ್ನೀಕರ್ಸ್ ಬೇಡ, ಅದೇ ಚೆನ್ನಾಗೂ ಇದೆಲ್ಲ ಮಾರ್ಸು, ಸ್ನೀಕರ್ಸು, ಆಮೇಲೆ ಟ್ವಿಕ್ಸ್ ಅಂತ ಏನೋ ಇಟ್ಟವನಿ ಚಾಕ್ಲೇಟ್. ಇದೆಲ್ಲ ತಿನ್ಬೋದಾ? ಇಲ್ಲ ಕಣ, ಎಲ್ಲದಕ್ಕೂ ಚಾರ್ಜ್ ಮಾಡಿಬಿಡ್ತಾರೆ. ತೋರಾಕು ಫಸ್ಟ್. ಮಮ್ಮಿನೇ ಚಾಕ್ಲೇಟ್ ತಂದವ್ರಂತೆ, ಕ್ಲೋಸ್ ಮಾಡಿ ಹೋಗ್ಲಿ. ಆ ಚಾಕ್ಲೇಟ್ ಚೆನ್ನಾಗಿ. ಆ ಮ್ಯಾಟ್ ಎತ್ಬಿಟ್ಟು ಸ್ವಲ್ಪ ಇಲ್ಲ ಹಾಕು. ಜಾಗ ಬಿಯರ್ ಅದಲ್ಲ, ಬಾರಿ ಕಡೆ. ಮತ್ತೆ ನಾನು ಡ್ರಿಂಕ್ ಕುಡಿತೀನಿ. ಯಾವ ಡ್ರಿಂಕ್ ಕುಡಿತೀಯಾ? ಕೋಕೋ. ಸರಿ, ಕೋಕ್ ಒಂದು ಎತ್ಕೊಳ್ರಿ, ಅವನು ನೀನು ಶೇರ್ ಮಾಡ್ಕೊಳ್ರಿ. ಕೋಕು ಬೇಡ, ಸುಮ್ಮನೆ ಇರು ದೀಪು. ಏನಕ್ಕೆ? ಕುಡಿಯ ಏನಾಗಲ್ಲ. ಅಮ್ಮ ಇರಲ್ಲ. ಫೈನಲಿ ಬ್ರೋ, ಬಿಯರ್ ಬ್ರೋ, ಚೇರ್ಸ್. ಯಾವುದಿದು? ಒರಿಜಿನಲ್ D1931 ಸಿಬೆಕಾ ಅಂತೆ, ಐಬೆಕಾ ಸಿಬೆಕಾ. ಬಟ್ ಸಖತ್ತಾಗಿದೆ ಗುರು. ಬ್ರೋ ದಿಸ್ ಇಸ್ ನಾಟ್ ಜ್ಯೂಸ್ ಬ್ರೋ, ಯು ಕಾಂಟ್ ಡ್ರಿಂಕ್ ಇಟ್. ಬೇಕು? ನೋಡಲ್ಲಿ ಚಾಕ್ಲೇಟ್ ಬಂತು. ಪರವಾಗಿಲ್ಲ, ಇವಳೆ ಏನೇನೋ ಸ್ಟಾಕ್ ಎಲ್ಲ ತೊಗೊಂಬಂದ್ಬಿಟ್ಟವಳೆ. ಡ್ಯಾಡಿ ತಂದ್ಕೊಟ್ಟು. ಹೌದಾ? ತಿನ್ನಪ್ಪ ರಾಜು. ಏನಾದ್ರು ಕ್ಯಾಶು ಚೆನ್ನಾಗೇ ಇರಲ್ಲ. ಅಯ್ಯೋ, ಇದನ್ನ ತೆಗ್ದು ಗ್ಲಾಸ್ ಅದೇ ಅಷ್ಟು ತಿಂತೀಯೇನೋ? ಆ್ಯಕ್ಚುಲಿ ಲಂಚ್ ಮಾಡಿಲ್ವಲ್ಲ, ಎಲ್ಲ ಹೊಟ್ಟೆ ಲಂಚ್ ಟೈಮಲ್ಲಿ ಬೇಡ ಬೇಡ ಅಂತಾನೆ. ಸುಮ್ಮನೆ ಒಂದು $100 ವೇಸ್ಟ್ ಆಯ್ತು ಇವಾಗ, ಆಲ್ ಇನ್ಕ್ಲೂಸಿವ್ ತಗೊಂಡು. ದುಡ್ಡಿಗೆ ಬೆಲೆ ಇಲ್ಲ, ತಿಂತಾ ಇದೆ ಅದಕ್ಕೂ ಬೆಲೆ ಇಲ್ಲ. ಸುಮ್ಮನೆ ಏನಕ್ಕೆ ಆಲ್ ಇನ್ಕ್ಲೂಸಿವ್ ತಗೋಬೇಕು? ನಾಳೆ ಏನು ಪ್ರಾಬ್ಲಮ್ ಹೇಳು? ಸುಮ್ಮನೆ ವೇಸ್ಟ್ ಆಯ್ತಲ್ಲ $150. ವೇಸ್ಟ್ ಆಯ್ತಲ್ಲ, ತುರ್ಕೊಳಕ್ಕಾಗುತ್ತಾ? ನಮ್ಗೆ ತಿನ್ಬೇಕು ಅನ್ಸಿದ್ರೆ ತಿಂತೀವಿ. $100 ವೇಸ್ಟ್ ಆಯ್ತು, $100 ವೇಸ್ಟ್ ಆಯ್ತು. ಯಾವಳ ಗುರುಗಳು? ಅವ್ರಿಗೆ ದುಡ್ಡು ಬೇಕು, ಇವನ್ಗೆ ತಿನ್ನೋದು ಬೇಕು. ಕರೆಕ್ಟಾಗಿ ಹೇಳಿದೆ ಅದ್ದಿ. ಸುಮ್ಮನೆ ಅಲ್ಲಿ ದುಡ್ಡಿಗೆಲ್ಲ ಲಂಚ್ಗೆಲ್ಲ ಪೇ ಮಾಡಿದ್ದೆ ಕಣೋ, ಹೋಗೋದು ಬೇಡ ಅಂದ ಇವನು. ನಾನೆಲ್ಲ ಹೋಗೋದು ಬೇಡ ಅಂದ್ರೆ, ನಾನು ತಿನ್ನಲ್ಲ ಅಂತ ನೀವು ಹೋಗಿ ತಿನ್ಕೊಂಬರ್ಬೇಕಾಯ್ತು. ನಿನ್ನ ಯಾರು ಹಿಂಸಿದ್ದು? ನೀನೇ ಜಾಸ್ತಿ ತಿನ್ನೋದು. ಯಾರಿಗೂ ಹಿಂಸಾಯ್ತಲ್ಲ, ನನಗೇನು ಬೇಕಾಗಿಲ್ಲ ಅದು. ನೀವು ಹೋಗಿ ತಿನ್ಕೊಂಬರ್ಬೇಕಾಯ್ತು. ಏನು ಮಾಡ್ತಾಯಿದ್ರಿ ನೀವೆಲ್ಲ ಸುಮ್ಮನೆ ಕೂತ್ಕೊಂಡು? ಮತ್ತೆ ಕರ್ಕೊಂಡು ಹೋಗಿದ್ದಲ್ಲ ನೀನು, ಅಲ್ಲಿ ಪಕ್ಕದಲ್ಲಿರೋ ವಿಲಾ ಅವರೆಲ್ಲ ಬಂದು ನೋಡ್ತಾವ್ರೆ. ಇದೇನು ಒಟಾರ ಅನ್ಕೊಂಬಿಟ್ಟ ನಾನು ನೋಡೋಕ್ಕೆ. ಸುಮ್ಮನೆ ಒಳ್ಳೆ ಅದು ಥ್ಯಾಂಕ್ ಯು ಬ್ರೋ. ಕಟ್ಟಿವಾಗ ಗೊತ್ತಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಇನ್ನೊಂದ್ಸರಿ ಮಾಡ್ತೀಯಾ? ಹಚ್ಚಿಬಿಡ್ತೀನಿ ಹಾಕ್ಕೊಂಡು ಮಾಡಿರೋದು ಸಲ್ದ ಅಲ್ಲಿ. ನೀನೇ ಥ್ಯಾಂಕ್ ಯು ಹೇಳ್ತಾ ಇದೀಯ, ಮತ್ತೆ ಮಾಡ್ಬೇಕು ತಾನೆ ಅವನು. ಸುಮ್ಮನೆ ಅಲ್ಲ, ಅಲ್ಲಿ ಕಾಫಿಗೆ ಹೋಗಿದ್ವಿ, ಅಲ್ಲಿ ಕಾಫಿ $5 ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಇಲ್ಲಿ ನೋಡಿದ್ರೆ ಇವನು. ನಾನೆಲ್ಲಿ ಸುಮ್ಮನೆ ಬಂದಿಲ್ಲ, ನನಗೇನು ಅಲ್ಲಿ ಎಲ್ಲಿತ್ತೆ ಕಾಫಿಯಲ್ಲಿ ಮಾಡೋಕ್ಕೆ? ಹಾಟ್ ಎಕ್ಸ್ಪ್ರೆಸ್ಸೋನಾ? ಅದೆಲ್ಲ ಯಾರು ಕುಡ್ತಾನೆ? ಆ್ಯಕ್ಚುಲಿ ಬಿಯರ್ ಅನ್ಕೊತಾ ಇದ್ದೆ ಅವನು. ಅಲ್ಲಿ ಯಾರೋ ಬೇರೆ ಎತ್ಕೊಂಡಿದ್ರು, ನಾವು ಬೇರೆ ಎತ್ಕೊಂಬೋದಿತ್ತಲ್ಲ, ಬಾಯ್ಸ್ ಎಲ್ಲ ಬಂದಿದ್ರಿ ಅಂತ ಅನ್ಕೊತಾ ಇದ್ದೆ. ನಮ್ಮ ಬಾಯೇ ಮಾಡಿಕ್ಬಿಟ್ಟ ಕೆಲಸನ. ವಾಟರ್ ಅಷ್ಟೊಂದು ಡೀಪ್ ಇಲ್ಲ ಅಂತ ಅನ್ಸುತ್ತೆ. ಒಂಥರ ಅವ್ನು ನಡ್ಕೊಂಡು ಹೋಗ್ತಾವ. ಸುಮ್ಮನೆ ನನಗೆ ಹಿಂಗೆ, ನನ್ನ ವ್ಯೂ ಹಿಂಗೆ ಇಷ್ಟೇ ಚಿಕ್ಕದಾಗಿ ಕಾಣಿಸ್ತಿರೋದು.
A few moments later.